ಅಸತ್ಯದ ಲೋಕದಲ್ಲಿ ಸತ್ಯ ಹುಡುಕಲು ಹೋದ ವಿದ್ಯಾರ್ಥಿ ಸತ್ಯ ಹುಡುಕೋದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ ಬಿಕಾಂ ವಿದ್ಯಾರ್ಥಿ. ನೋಡಿ, ನಮ್ಮ ನಿಮ್ಮ ನಡುವೆ ಎಂತೆಂಥ ಮನಸ್ಥಿತಿಯವರಿರ್ತಾರೆ ಅಂತ, ಬೇರೆ ಬೇರೆ ರೀತಿಯ ಮನಸ್ಥಿತಿಯವರಿರ್ತಾರೆ. ಸತ್ಯ ಹುಡುಕೋದಕ್ಕೆ ಮನೆ ಬಿಟ್ಟು ಹೋಗಿರುವಂತಹ ಬಿಕಾಂ ವಿದ್ಯಾರ್ಥಿ, ನಾನು ದೇವರ ಮಗ, ವಿಷ್ಣು ಮಗ, ನನ್ನನ್ನು ಹುಡುಕಬೇಡಿ, ನೋಟ್ಬುಕ್ನಲ್ಲಿ ಪತ್ರ ಬರೆದಿಟ್ಟು ಮನೆ ಬಿಟ್ಟು ಹೋಗಿರೋದು. ಬಿಕಾಂ ಓದ್ತಾ ಇದ್ದಂತಹ ವಿದ್ಯಾರ್ಥಿ, BL ಕಾಲೇಜಿನಲ್ಲಿ ಬಿಕಾಂ ಓದ್ತಾ ಇದ್ದ ಮೋಕ್ಷಿತ್ ಋಷಿ ನಾಪತ್ತೆಯಾಗಿರೋದು. ಜನವರಿ 16ನೇ ತಾರೀಕು ಮನೆ ಬಿಟ್ಟು ಹೋಗಿರುವ ಮೋಕ್ಷಿತ್ ಋಷಿ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಮೋಕ್ಷಿತ್ ಅವರ ತಂದೆ ಅರ್ಜುನ್ ಕುಮಾರ್ ಅವರು. ಕುಂಭಮೇಳ ನಡೀತಾ ಇದ್ದು ಅಲ್ಲಿಗೆ ಹೋಗಿರುವಂತಹ ಶಂಕೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಪಾಪ ಆ ಬಾಲಕನ ಪೋಷಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಯಾರಾದರೂ ಈತನನ್ನು ನೋಡಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ ಹೇಳಿ. ಈ ಬಗ್ಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆತ ಪತ್ರ ಕೂಡ ಬರೆದಿಟ್ಟಿದ್ದಾನೆ, ನನ್ನನ್ನು ಹುಡುಕಬೇಡಿ, ನಾನು ಸತ್ಯ ಹುಡುಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ನಮ್ಮ ನಿಮ್ಮ ನಡುವೆ ಸಾಕಷ್ಟು ಮನಸ್ಥಿತಿಯವರಿರ್ತಾರೆ. ಅದರಲ್ಲಿ ಈ ಹುಡುಗ ಸತ್ಯ ಹುಡುಕೋಕೆ ಹೋಗ್ತಾ ಇದ್ದೀನಿ ನಾನು, ಹಾಗಾಗಿ ನನ್ನನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಪತ್ರ ಬರೆದಿಟ್ಟು ಹೋಗಿರೋದು. ಯಾವಾಗ ಆಗಿರುವಂತಹ ಘಟನೆ, ಈತನ ಹುಡುಕುವಂತಹ ಪ್ರಯತ್ನ ಈಗ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ವೆಂಕಟೇಶ್. ಪೂರ್ಣಿಮಾ, ವಿದ್ಯಾರಣ್ಯಪುರ ನಿವಾಸಿಯಾಗಿರುವಂತಹ ಅರ್ಜುನ್ ಎನ್ನುವಂತಹ ಒಂದು ಪೋಷಕರ ಅವ್ರ ತಂದೆ ಏನಿದ್ದಾರೆ, ಅವರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಮಗ ಏನಿದ್ದಾರೆ ಮೋಕ್ಷಿತ್ ಎನ್ನುವಂತಹ ಋಷಿ ಮೋಕ್ಷಿತ್ ಎನ್ನುವಂತಹ ಒಂದು ಹುಡುಗ ಏನಿದ್ದಾನೆ, ಆತ 16ನೇ ತಾರೀಕು ಕಾಣೆಯಾಗಿದ್ದಾನೆ. ಅಂದ್ರೆ ಮನೆಯಲ್ಲಿ ಇರ್ಬೇಕಾದ್ರೆ ಸಡನ್ ಆಗಿ ಆತ ಒಂದು ನೋಟ್ಬುಕ್ ಅಲ್ಲಿ ಮನೇಲಿ ಹುಡುಕ್ತಾ ಇರ್ಬೇಕಾದ್ರೆ ನೋಟ್ಬುಕ್ ಅಲ್ಲಿ ಒಂದು ಲೆಟರ್ ಸಿಕ್ಕಿದೆ. ಅದನ್ನು ಓದಂತ ಸಂದರ್ಭದಲ್ಲಿ, ನಾನು ದೇವ್ರ ಮಗ, ಅಸತ್ಯ ಲೋಕದಲ್ಲಿ ಸತ್ಯವನ್ನು ಹುಡುಕೋಕೆ ಹೋಗ್ತಾ ಇದ್ದೀನಿ, ನನ್ನನ್ನು ಹುಡುಕಾಡಬೇಡಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದು ಹೋಗ್ತಿದ್ದಾನೆ. ಎಲ್ಲೋ ಮಗ ತಮಾಷೆ ಮಾಡಿರ್ಬೋದು ಅಂತ ಹೇಳಿ ಅವರು ಕೂಡ ಸುಮ್ಮನಿದ್ರು. ಆದರೆ ಸಂಜೆ ಆಗ್ತಾ ಇದ್ರು ಕೂಡ ಅವರು ವಾಪಸ್ ಬರದೇ ಇದ್ದಂಥ ಸಂದರ್ಭದಲ್ಲಿ ಗಾಬರಿ ಆಗಿದೆ, ಆತಂಕಗೊಂಡಿದ್ದಾರೆ. ಮತ್ತೆ ಅವರ ಸಂಬಂಧಿಕರು ಎಲ್ಲರಿಗೂ ಕೂಡ ಫೋನ್ ಮಾಡಿ ವಿಚಾರಣೆಯನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ, ಮನೆಗೆ ಏನಾದರೂ ಬಂದಿದ್ದಾನ ಅಂತ ಹೇಳಿ. ಆದರೆ ಆತ ಎಲ್ಲೂ ಬಂದಿರುವಂತಹ ಸುಳಿವು ಸಿಗಲಿಲ್ಲ. ಆಗ ಆತಂಕಗೊಂಡ ಅವರ ಪೋಷಕರು ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ ಆತ ಏನೋ ಒಂದು ಆಧ್ಯಾತ್ಮಿಕವಾಗಿ ಏನಾದರೂ ಹೆಚ್ಚಿನ ಒಂದು ಒಲವನ್ನು ಹೊಂದಿದ್ನ, ಆ ಹಿನ್ನೆಲೆಯಲ್ಲಿ ಏನಾದರೂ ಹೋಗ್ತಾ ಇದ್ದಾನೆ. ಅಂದ್ರೆ ಈಗಾಗಲೇ ಏನು ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೀತಾ ಇರೋದ್ರಿಂದಾಗಿ ಅಲ್ಲಿಗೆ ಏನಾದರೂ ಹೋಗಿದ್ದಾನ ಅನ್ನೋಂಥ ಅನುಮಾನಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಅವರ ಪೋಷಕರಲ್ಲಿ. ಈ ಮಗ ಏನು ಕಾಣೆಯಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೋಸ್ಟ್ಗಳನ್ನು ಕೂಡ ವೈರಲ್ ಆಗಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಆತನ ಫೋಟೋ ಮತ್ತು ಆತ ಏನು ಒಂದು ಆ ಮೆಸೇಜನ್ನು ಬರೆದಿದ್ದಾನೆ ಅದನ್ನ ಪೋಸ್ಟ್ ಮಾಡಿ ವೈರಲ್ ಮಾಡಿದ್ದಾರೆ. ಅಂದ್ರೆ ಮಗನ ಹುಡುಕೊಡಿ, ಎಲ್ಲಾದ್ರೂ ಇದ್ರೆ ಈತನ ಒಂದು ಸುಳಿವನ್ನು ನಮಗೆ ಕೊಡಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಬಿಕಾಂನಲ್ಲಿ ಓದ್ತಾ ಇದ್ದಂತ ಈ ವಿದ್ಯಾರ್ಥಿಗೆ ಏಕಾಏಕಿ ಯಾಕೆ ಈ ರೀತಿಯಾದಂತಹ ಒಂದು ಮನ ಪರಿವರ್ತನೆ ಆಯಿತು ಅನ್ನೋದು ಕೂಡ ಇನ್ನು ಗೊತ್ತಾಗಬೇಕು. ಆ ವಿದ್ಯಾರ್ಥಿ ಸಿಕ್ಕಿದ ನಂತರ ನಿಜವಾಗ್ಲೂ ಆತನ ಕಾರಣ ಏನು, ಯಾಕೋಸ್ಕರ ಹೋಗಿದ್ದ ಅನ್ನೋದು ಕೂಡ ನಾವು ಈ ಒಂದು ವಿಚಾರದಲ್ಲಿ ತಿಳಿದು ಬರುವಂತದ್ದು. ಪೂರ್ಣಿಮಾ, ಕಳೆದ ಕೆಲವು ದಿನಗಳಿಂದ ಕೂಡ ಕೆಲವು ವಿದ್ಯಾರ್ಥಿಗಳು ಅಷ್ಟೇನೆ ಬೆಂಗಳೂರಿನಿಂದ ನಾಪತ್ತೆಯಾಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ಮತ್ತೆ ಹಾಸನದಲ್ಲಿ ನಾಪತ್ತೆಯಾದಂತ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಕೂಡ ಪತ್ತೆಯಾಗಿದ್ರು. ಸೊ ಸದ್ಯ ಈ ವಿದ್ಯಾರ್ಥಿಯು ಕೂಡ ನಿಗೂಢವಾಗಿ ಅಂತ ಹೇಳಿದ್ರೆ ಯಾಕೆ ಈ ಒಂದು ಅಸತ್ಯ ಲೋಕದಲ್ಲಿ ಸತ್ಯವನ್ನು ಹುಡುಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊಟ್ಟಿರುವಂತದ್ದು ನಿಜಕ್ಕೂ ಒಂದು ರೀತಿಯಾದಂತಹ ಒಂದು ನಿಗೂಢ ಅಂತಾನೆ ಹೇಳ್ಬೋದು. ಪೂರ್ಣಿಮಾ, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಮಾಹಿತಿಗಾಗಿ.